ಇನ್ನು ಪರಿಷತ್ನಲ್ಲೂ ಕೂಡ ಸರ್ಕಾರವನ್ನ ಕಟ್ಟಿ ಹಾಕುವುದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಇನ್ನು ಸರ್ಕಾರದ ವಿರುದ್ಧ ಗುಡುಗೋದಕ್ಕೆ ಬಿಜೆಪಿ ನಾಯಕರು ರೆಡಿಯಾಗಿದ್ದಾರೆ. ಮೈಕ್ರೋ ಫೈನಾನ್ಸ್, ಬಾಣಂತಿಯರ ಸಾಲು ಸಾವು ಪ್ರಕರಣ, ದರ ಏರಿಕೆ, ಈ ಎಲ್ಲಾ ವಿಚಾರವನ್ನ ಮುಂದಿಟ್ಟುಕೊಂಡು ಬಿಜೆಪಿ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಪರಿಷತ್ನಲ್ಲಿ ಹಾಗಾದ್ರೆ ಹೇಗಿರಲಿದೆ ಬಿಜೆಪಿ ನಾಯಕರ ಹೋರಾಟ ಅನ್ನುವಂತಹ ಕುತೂಹಲ ಸದ್ಯಕ್ಕಿದೆ ಇದೆ. ಇವತ್ತಿಂದ ಆ ಕುತೂಹಲಕ್ಕೂ ತೆರೆ ಬೀಳುತ್ತೆ. ಏನೆಲ್ಲ ಪ್ರಿಪರೇಷನ್ ಬಿಜೆಪಿ ನಾಯಕರು ಮಾಡ್ಕೊಂಡಿದ್ದಾರೆ, ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಪರಿಷತ್ನಲ್ಲಿ ಪ್ರತಿಧ್ವನಿಸುವ ವಿಷಯಗಳು ಯಾವುವು? ನೋಡಿ ಸಭಾ, ಇವತ್ತಿಂದ ಆರಂಭ ಆಗ್ತಿರುವಂತಹ ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ಮಾರ್ಚ್ 7ನೇ ತಾರೀಕು ಸಿದ್ದರಾಮಯ್ಯನವರು ಹಣಕಾಸು ಇಲಾಖೆಯ ಸಚಿವರಾಗಿರೋ ಅಂತ ಕಾರಣದಿಂದ ನೇರವಾಗಿ ತಮ್ಮ ದಾಖಲೆಯ 16ನೇ ಬಜೆಟ್ನ ಮಂಡನೆ ಮಾಡ್ತಾರೆ. ಬಜೆಟ್ ಅಧಿವೇಶನ ಅಂತಾನೆ ಕರೆಸ್ಕೊಳ್ಳುವಂಥ ಈ ಒಂದು ಬಜೆಟ್ನಲ್ಲಿ ಸಾಕಷ್ಟು ವೈವಿಧ್ಯತೆಗಳು, ವಿಶೇಷತೆಗಳು ಇದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಒಂದು ಕಡೆ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕರಾಗಿ ಆರ್ ಅಶೋಕ್ ಬಿಜೆಪಿಯ ಶಾಸಕಾಂಗ ಪಕ್ಷದ ನಾಯಕರಾಗಿ ಸರ್ಕಾರವನ್ನು ಕಟ್ಟಿಹಾಕೋ ಕೆಲಸ ಮಾಡಿದ್ರೆ, ವಿಧಾನ ಪರಿಷತ್ನಲ್ಲಿ ಚಲವಾದಿ ನಾರಾಯಣಸ್ವಾಮಿ ಅವರು ನೇರವಾಗಿ ವಿಪಕ್ಷ ನಾಯಕರಾಗಿ ಸರ್ಕಾರವನ್ನು ಕಟ್ಟಿ ಹಾಕುವಂಥ ಕೆಲಸ ಮಾಡ್ತಾರೆ. ಹಿರಿಯರ ಚಿಂತಕರ ಚಾವಡಿ ಅಂತಾರೆ ಹೆಸರುವಾಸಿಯಾಗಿರೋ ಅಂತ ವಿಧಾನ ಪರಿಷತ್ನಲ್ಲೂ ಕೂಡ ಸಾಲು ವಿಚಾರಗಳು ಈ ಬಾರಿ ಚರ್ಚೆಗೆ ಬರುತ್ತೆ. TSP ಹಣವನ್ನ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳಿಗೆ ಬಳಕೆ ಮಾಡ್ಕೋಬಾರ್ದು, SC/ST ಸಮುದಾಯಕ್ಕೆ ಮೀಸಲಾಗಿ ಇಟ್ಟಿರೋ ಅಂತ, ಅದರಲ್ಲೂ ಪ್ರಮುಖವಾಗಿ SC/ST ಸಮುದಾಯದ ಯುವಕರ ಕಲ್ಯಾಣಕ್ಕೋಸ್ಕರನೇ ಇಟ್ಟಿರೋ ಅಂತ ಹಣವನ್ನ ಯಾವುದೇ ಕಾರಣಕ್ಕೂ ಬೇರೆಡೆಗೆ ಡೈವರ್ಟ್ ಮಾಡಬಾರ್ದು, ಅದನ್ನ ಗ್ಯಾರಂಟಿಗಳಿಗೆ ಬಳಸ್ಕೋಬಾರ್ದು ಅಂತ ಸುದೀರ್ಘ 4 ಪುಟಗಳ ಪತ್ರವನ್ನ ಈಗಾಗಲೇ ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾಗಿರೋ ಅಂತ ಚಲವಾದಿ ನಾರಾಯಣಸ್ವಾಮಿ ಅವರು CM ಸಿದ್ದರಾಮಯ್ಯನವರಿಗೆ ಬರೆದಿದ್ದಾರೆ. ಇದನ್ನ ಪ್ರಮುಖವಾಗಿ ವಿಧಾನ ಪರಿಷತ್ನಲ್ಲಿ ಪ್ರಶ್ನೆ ಮಾಡಲಾಗುತ್ತೆ. ಇದನ್ನ ಹೊರತುಪಡಿಸಿದ್ರೆ ಶಾಸಕರ ಕ್ಷೇತ್ರಾಭಿವೃದ್ಧಿ ಅನುದಾನವನ್ನ ಯಾವ ರೀತಿ ವಿಧಾನಸಭೆಯಲ್ಲಿ ಕೊಡ್ತಾರೋ ಅದೇ ರೀತಿ ವಿಧಾನ ಪರಿಷತ್ನಲ್ಲೂ ಕೂಡ ಶಾಸಕರಿಗೆ ಅನುದಾನವನ್ನು ನೀಡಲಾಗುತ್ತೆ. ವಿಧಾನ ಪರಿಷತ್ನ ಸದಸ್ಯರಿಗೆ ಅದು ಸಮರ್ಪಕವಾಗಿ ನೀಡ್ತಾ ಇಲ್ಲ. ಎಲ್ಲಾ ದರಗಳು ಏರಿಕೆಯಾಗಿದೆ. ಗ್ಯಾರಂಟಿಗಳಿಗೋಸ್ಕರ ಮೀಸಲಾಗಿ ಇಟ್ಟಿರೋ ಅಂತ ಹಣವೂ ಕೂಡ ಗ್ಯಾರಂಟಿಗಳ ಫಲಾನುಭವಿಗಳಿಗೆ ಕರೆಕ್ಟಾಗಿ ದಕ್ತಾ ಇಲ್ಲ. ಗೃಹಲಕ್ಷ್ಮಿ, ಸ್ತ್ರೀ, ನೇರವಾಗಿ ಗೃಹ ಜ್ಯೋತಿ, ಈ ಯೋಜನೆಗಳಲ್ಲೂ ಕೂಡ ಒಂದಷ್ಟು ಅಕ್ರಮ ಅವ್ಯವಹಾರಗಳು ಆಗ್ತಾ ಇದೆ ಅನ್ನೋದನ್ನ ನೇರವಾಗಿ ಪ್ರತಿಪಾದಿಸಲಾಗುತ್ತೆ. ಇನ್ನು ಯುವ ನಿಧಿ ಅಂತೂ ಹೇಳಕ್ಕೆ ಮಾತ್ರ ಇದೆ. ಯುವ ನಿಧಿ ಯಾವುದೇ ವಿದ್ಯಾರ್ಥಿಗಳಿಗೆ ಈಗಷ್ಟೇ ಅಭ್ಯಾಸವನ್ನು ಮುಗಿಸಿರೋ ಅಂಥವ್ರಿಗೆ, ಅನ್ಎಂಪ್ಲಾಯ್ಸ್ ಅಂತ ಯಾರಿರ್ತಾರೆ, ನಿರುದ್ಯೋಗಿಗಳು ಯಾರಿರ್ತಾರೆ, ಅವ್ರಿಗೆ ಸಿಗ್ತಾ ಇಲ್ಲ ಅನ್ನೋದನ್ನ ಕೂಡ ನೇರವಾಗಿ ಪ್ರಶ್ನೆ ಮಾಡಲಾಗುತ್ತೆ. ಇದನ್ನ ಹೊರತುಪಡಿಸಿದ್ರೆ ಬಾಣಂತಿಯರ ಸರಣಿ ಸಾವು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ, ದರ ಏರಿಕೆ, ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋ ಅಂತ ಒಂದಷ್ಟು ಪುಂಡರ ಹಾವಳಿ, ನೇರವಾಗಿ ಸರ್ಕಾರ ಇದಕ್ಕೆಲ್ಲ ಕಡಿವಾಣ ಹಾಕಲಿಕ್ಕೆ ತೆಗೆದುಕೊಂಡಂತ ಯೋಚನೆಗಳು, ಯಾವ ಹೆಜ್ಜೆಗಳು, ಇದೆಲ್ಲವನ್ನ ಕೂಡ ಪ್ರಶ್ನೆ ಮಾಡಲಾಗುತ್ತೆ. ಹೀಗಾಗಿ ವಿಧಾನಸಭೆ ಮಾತ್ರನೇ ಅಲ್ಲದೆ ವಿಧಾನ ಪರಿಷತ್ನಲ್ಲೂ ಕೂಡ ಈ ಬಾರಿ ಸರ್ಕಾರಕ್ಕೆ ಮುಜುಗರವನ್ನು ಉಂಟು ಮಾಡಲಿಕ್ಕೆ ನೇರವಾಗಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ಮುಂದಾಗಿದ್ದಾರೆ. ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತೆಗೆದುಕೊಳ್ಳುವಂಥ ನಿರ್ಣಯಗಳನ್ನ ನೇರವಾಗಿ ವಿಧಾನ ಪರಿಷತ್ನಲ್ಲಿ ಮಂಡನೆ ಮಾಡ್ತಾ ಸರ್ಕಾರವನ್ನು ಇಕ್ಕಟ್ಟಿಗೆ ಹಾಕಿಸ್ಲಿಕ್ಕೆ ಏನೆಲ್ಲ ವೇದಿಕೆ ಬೇಕೋ ಅದನ್ನ ಚಲವಾದಿ ನಾರಾಯಣಸ್ವಾಮಿ ಅವರು ಸೃಷ್ಟಿ ಮಾಡೋರು ಇದ್ದಾರೆ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಸಭಾ, ಥ್ಯಾಂಕ್ ಯು ಮಧು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.